ನಮಸ್ಕಾರ ನಿಮ್ಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಬಿಗ್ ಬಾಸ್ ಅಪ್ಡೇಟ್ ಏನೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಕಂಟೆಂಟ್ ಎಲಿಮಿನೇಷನ್. ಸೊ ಟೈಟಲ್ ಅಲ್ಲಿ ಇರೋ ಹಾಗೆ ಎಲಿಮಿನೇಟ್ ಯಾರಾಗಿದ್ದಾರೆ ಅಂತ ರಿವೀಲ್ ಮಾಡ್ತೀನಿ ಕೊನೆಯಲ್ಲಿ. ಈಗ ನಮ್ಮ ಜೊತೆ ನಮ್ಮ ಹೆಂಡತಿ ಅವರು ಹಾಗೇನೆ ತಲೆಬಾಚಿ ಇಬ್ರು ಜಾಯ್ನ್ ಆಗಿ ಇದರಲ್ಲಿ ಯಾರು ಸೇವ್ ಆಗಿರ್ಬೋದು ಅಂತಂದು ಹೇಳ್ತಾರೆ. 7 ಜನರಲ್ಲಿ ಯಾರ್ಯಾರು ಸೇವ್ ಆಗಿದ್ದಾರೆ? ನಿನ್ನೆ ಎಪಿಸೋಡ್ ಅಲ್ಲಿ ಹನುಮಂತು ಮತ್ತೆ ಮೋಕ್ಷಿತ ಅವರಿಬ್ರು ಸೇವ್ ಆಗಿದ್ದಾರೆ. ಹಾ, ನಿನ್ನೆ ಎಪಿಸೋಡ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹನುಮಂತ್ ಮತ್ತೆ ಮೋಕ್ಷಿತ ಸೇವ್ ಆಗಿದ್ದಾರೆ. ಉಳಿದಿರೋರಲ್ಲಿ ಯಾರು ಸೇವ್ ಆಗ್ಬೋದು ಅನ್ಕೊಂಡಿದ್ದಾರೆ ಹೇಳಿ? ನನ್ ಪ್ರಕಾರ ಚೈತ್ರ ಮತ್ತೆ ಮಂಜು ಯಾಕಂದ್ರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ನಿನ್ನೆ ನಿನ್ನೆ, ಮತ್ತೆ ಚೆನ್ನಾಗ್ ಆಟ ಆಡಿದ್ದಾರೆ. ಚೈತ್ರನು ಅಷ್ಟೇ, ಸುದೀಪ್ ಅವರೇ ಅಪ್ರಿಶಿಯೇಟ್ ಮಾಡಿದ್ದಾರೆ, ಸ್ಟ್ರಾಟಜಿ ಯೂಸ್ ಮಾಡಿ ಆಡಿದ್ದಾರೆ ಅಂತ. ಅದೇ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ ಅಂತಂದು ಹೇಳ್ತಾ ಇದ್ದೀರಾ ಲಾಸ್ಟ್ ವೀಕ್ ಇಂದು. ಸೊ ಅವರನ್ನ ಬಿಟ್ರೆ ನೆಕ್ಸ್ಟ್ ಇನ್ಯಾರು ಸೇವ್ ಆಗಿರ್ಬೋದು ಅಷ್ಟು ಜನರಲ್ಲಿ? ನನ್ ಪ್ರಕಾರ ಸೇವ್ ಆಗಿರ್ಬೋದು ಅಂತ ಹೇಳಲ್ಲ, ಸೇವ್ ಆಗ್ಬೇಕು ಅಂದ್ರೆ ಧರ್ಮ ಮತ್ತೆ ತ್ರಿವಿಕ್ರಮ್ ಸೇವ್ ಆಗ್ಬೇಕು ಅಂತ ಹೇಳ್ತೀನಿ. ತ್ರಿವಿಕ್ರಮ್ ಅವರು ಮೊದಲನೇ ವಾರದಿಂದನೂ ಕಾನ್ಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅವ್ರದ್ದು ಲೈಕ್ ಗ್ರಾಫ್ ಅಪ್ ಆಗಿಲ್ಲ, ಡೌನ್ ಆಗಿಲ್ಲ, ಒಂದೇ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಧರ್ಮ ಅವ್ರು ಯಾಕೆ ಅಂದ್ರೆ ಅವರು ಒಂದು ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಅಂದ್ರೆ ಬರೀ ಜಗಳ, ಇನ್ನೊಬ್ಬರ ಜೊತೆ ಜಗಳ ಆಡ್ಬೇಕು, ಈ ತರ ಹೈಲೈಟ್ ಆದ್ರೇನೆ ಸೇವ್ ಆಗೋದು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಅವ್ರು ಒಂಥರ ಕಾನ್ಸ್ಟೆಂಟ್ ಆಗಿ ಆರಾಮಾಗಿ ನಿಧಾನಕ್ಕೆ ಆಟ ಆಡ್ಕೊಂಡು ಹೋಗ್ತಾ ಇದಾರೆ, ಮತ್ತೆ ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾ ಇದಾರೆ. ಅದಕ್ಕೆ ಇವರಿಬ್ರು ಸೇವ್ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಸರಿ, ಹಾಗೇನೆ ನೀವು ಯಾರು ಸೇವ್ ಆಗ್ಬೇಕು ಅನ್ಕೊಂಡಿದೀರಾ ಅಂತ ಕಮೆಂಟ್ಸ್ ಅಲ್ಲಿ ತಪ್ಪದೆ ಹಾಕಿ. ಬಟ್ ಈಗ ರಿವೀಲ್ ಮಾಡುವಂತ ಸಮಯ ಬಂದಿದೆ ಯಾರು ಔಟ್ ಆಗಿದ್ದಾರೆ ಅಂತ. ರೂಮರ್ಸ್ ಬರ್ತಾ ಇರೋ ಪ್ರಕಾರ ಧರ್ಮ ಅವರು ಔಟ್ ಆಗಿದ್ದಾರೆ ಅಂತಂದು ಬಿಗ್ ಬಾಸ್ ಮನೆಯಿಂದ ರೂಮರ್ಸ್ ಬಂದಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್? ಆಗಿರೋ ಚಾನ್ಸಸ್ ಎಷ್ಟಿದೆ? ಇರಬಹುದು, ಔಟ್ ಆಗಿರೋ ಚಾನ್ಸಸ್ ಇರ್ಬೋದು. ಯಾಕಂದ್ರೆ ಆ ಸುದೀಪ್ ಅವರು ಅವರಿಗೆ ಇನ್ಪುಟ್ಸ್ ಕೊಡ್ತಾ ಇದ್ರು, ಹೊರಗಡೆನೂ ಅದೇ ತರ ವೇವ್ ಇತ್ತು. ಲೈಕ್ ಧರ್ಮ ಎಲ್ಲೂ ಜಾಸ್ತಿ ಕಾಣಿಸ್ಕೊತಾ ಇಲ್ಲ ವಿಡಿಯೋಸ್ ಅಲ್ಲಿ ಅಂತ. ಆಮೇಲೆ ಅವ್ರು ಯಾವ ಜಗಳದಲ್ಲೂ ಭಾಗಿಯಾಗ್ತಿಲ್ಲ, ಅದು ಒಂದು ಪಾಯಿಂಟ್ ಔಟ್ ಎಲ್ಲರೂ ಮಾಡ್ತಾನೆ ಇದ್ರು. ಚಾನ್ಸಸ್ ಇದೆ, ಬಟ್ ಇವತ್ತಿನ ಲಾಸ್ಟ್ ವೀಕ್ ಹಾಗೇನೆ ಕೊನೆ ಎಲಿಮಿನೇಷನ್ ವರ್ಗೂ ಹೋಗಿ ಕೊನೆಗೆ ಹೊರಗೆ ಬಂದವರು ಧರ್ಮ. ಕಮ್ಮಿ ವೋಟ್ಸ್ ಬಿದ್ದಿರೋ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದ ಅಂತಂದು ಧರ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅನ್ನೋ ನ್ಯೂಸ್ ನಡೀತಾ ಇದೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಹೇಳಿ. ನಿಮಗೆ ಈ ವಿಡಿಯೋ ಮತ್ತೆ ಕಂಟೆಂಟ್ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್.